ಕಂದಮ್ಮಳ ಕೊಲೆ, ರೂಮಿಗೆ ಶವ ಸಾಗಿಸಿ ಹಸಿ ಹಸಿ ನಾಟಕ. ಡಾಂಕಿ ಅರೆಸ್ಟ್, ಪಿಂಕಿ ಪರಾರಿ, ಕಾಕಿಯಿಂದಲೇ ಸತ್ಯ ಸಮಾಧಿ. ಲಾಯರ್, ಉದ್ಯಮಿ ತಾಳಕ್ಕೆ ಕುಣಿದ್ರ ಪೊಲೀಸರು. ಆಗಿದ್ದೇನು? ಏನೊಂದ್ ಕಡೆ ತವರಿಗೆ ಹೋಗ್ತಿದ್ದ ಒಂಟಿ ಮಹಿಳೆಯನ್ನ ಎಳ್ಕೊಂಡು ಹೋಗಿ ಗ್ಯಾಂಗ್ ರೇಪ್, ಜ್ಯೂಸ್ ಕೊಟ್ಟು ಟ್ರ್ಯಾಪ್, 10 ಮಂದಿಯಿಂದ ವಿಕೃತಿ, ಇಡೀ ರಾತ್ರಿ ಮಹಿಳೆಗೆ ನರಕ. ವಿಡಿಯೋದಲ್ಲಿ ಕರಾಳ ಸತ್ಯ. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಕ್ರೈಮ್ ಡೈರಿ. ನಾನು ಧನುಶ್ರೀ ಪೂಜಾರಿ. ಅವನಿಗೆ ಕಾಲೇಜ್ ಲವರ್ ಬೇಕಿದ್ದಳು. ಅವನಿಗೆ ಅವಳ ಅಂದ ಬೇಕಿತ್ತು. ಅವಳಿಗೂ ಕರಿಮಣಿ ಭಾರವಾಗಿತ್ತು, ಕುತ್ತಿಗೆ ಬಿಗಿದಂತಾಗಿತ್ತು. ಅವಳಿಗೂ ಮಾಜಿ ಲವರ್ ಬೇಕಿದ್ದ. ಇಂತಹ ಮನೆಹಾಳ ಬುದ್ಧಿಯ ಕ್ಲಾಸ್ಮೇಟ್ಸ್ ಹೇಗ್ ಬೇಕಾದ್ರೂ ಇರ್ಲಿ, ಎಲ್ ಬೇಕಾದ್ರೂ ಸುತ್ತಾಡ್ಲಿ, ಯಾರೂ ಕೇಳ್ತಿರ್ಲಿಲ್ಲ. ಆದ್ರೆ ಅವರ ಮಧು ಮಂಚದಾಟದಲ್ಲಿ ಏನು ಅರಿಯದ ಮುಗ್ಧೆ ಕೊಲೆಯಾಗಿ ಹೋಗಿದ್ದಾಳೆ, ಸತ್ತು ಸಮಾಧಿಯಾಗಿದ್ದಾಳೆ. ಆ ಸತ್ಯ ಹೊರ ಬಂದಿದೆ ಹೇಗೆ? ಲಾಯರ್ ಅಮ್ಮನ ಕ್ರಿಮಿನಲ್ ಆಟದಲ್ಲಿ ಪೊಲೀಸರು ಕೈಗೊಂಬೆಯಾಗಿದ್ರ? ಆ ರಾತ್ರಿ ಏನೆಲ್ಲ ನಡೆದಿತ್ತು ಅನ್ನೋ ಕ್ರೈಮ್ ಕಹಾನಿ ಇಲ್ಲಿದೆ ನೋಡಿ. ಮಗಳ ಕೊಂದು ಹಸಿ ಹಸಿ ನಾಟಕ. ಇದು ಮೋಸದ ಸಾವು, ದಿಸ್ ಈಸ್ ಮರ್ಡರ್, ಇದು ಹಾಮಿಸೈಡೇ ಅಂತ ಹೇಳ್ಬಿಟ್ರು ಸರ್ ನನಗೆ. ಆವಾಗ ನನಗೆ ತಲೆ ತಿರುಗೋಂಗೆ ಆಗ್ಬಿಡ್ತು. ನನಗೆ ಏನು ಮಾಡಬೇಕು ಅಂತಲೇ ತೋರಿಸ್ತಾ ಇರಲಿಲ್ಲ ಸರ್. ಸತ್ಯ ಸಮಾಧಿಗೆ ನಡೆದಿದ್ದ ಸಂಚು. ಮೋಹನ್ ಒಬ್ಬ ಸಿಗಾಕಂದೇನಂತೆ ಸರ್. ಇವಳು ತಲೆ ಮರೆಸ್ಕೊಂಡು ಹೋಗಿದ್ದಾಳೆ ಸರ್. ಇವಳು ಸಿಗ್ತಾ ಇಲ್ಲ. ಅಯ್ಯೋ ಕಂದ, ನ್ಯಾಯ ಎಲ್ದಿದೆ? ಮಗಳಿಗೆ ನ್ಯಾಯ ಬೇಕು ಸರ್. ಇನ್ನೇನು ಬೇಡ ಸರ್ ನನಗೆ. ನನ್ನ ಮಗಳಿಗೆ ಒಂದು ಪ್ರಾಪರ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ನಡಿಬೇಕು ಸರ್. ನಿಮಗೆ ಎಷ್ಟು ಮುದ್ದಾಗಿದ್ದಾಳ್ ನೋಡಿ, ಎಷ್ಟು ಬುದ್ಧಿವಂತೆ ಕಂದಮ್ಮ ಗೀಕೆ ನೋಡಿ. ಇಂತಹ ಬೊಗ್ಗೆಯನ್ನ, ಏನು ಅರಿಯದಾಗಿ ಬಾಲೆಯನ್ನ ಅಮ್ಮ ಅಂತ ಬಾಯಿ ತುಂಬಾ ಕರೀತಿದ್ದ ಪುಟ್ಟ ಪೋರಿಯನ್ನ ಕೊಲ್ಲೋಕೆ ಹೇಗ್ರಿ ಮನಸ್ಸು ಬರುತ್ತೆ ಹೇಳಿ? ಅಮ್ಮ ಅನ್ನೋ ಪದವೊಂದೇ ಸಾಕಿತ್ತು. ಅಮ್ಮ ಅಂತ ಕರೆಸ್ಕೊಳ್ಳೋದೇ ಒಂದು ಭಾಗ್ಯ. ಬಟ್ ಕೆಂದುಟಿಯಾಗಿ ಮಿಣಿ ಮಿಣಿ ಪೌಡರ್ ಮೂತಿಗೆ ಅದ್ಯಾವ ಮಮಕಾರವೂ ಇರ್ಲೇ ಇಲ್ಲ. ಮಗಳು ಅನ್ನೋ ಪ್ರೀತಿ ಕೊಂಚವೂ ಇರಲಿಲ್ಲ. ಈ ಪಾಪಿ ಮಗಳಿಗೆ ಪ್ರೀತಿಯನ್ನು ಕೊಡ್ತಿರ್ಲಿಲ್ಲ ಬಿಡಿ. ಮಗಳ ಸಾವಿನ ಸತ್ಯವನ್ನ ಹೇಗೆನ್ನ ಮುಚ್ಚಿ ಹಾಕಿದ್ದಾಳೆ ಗೊತ್ತ? ತಾನೇ ಜನ್ಮ ಕೊಟ್ಟಿದ್ದ ಮಗಳ ಶವವನ್ನ ಹೇಗೆ ಮನೆಯಲ್ಲಿಟ್ಕೊಂಡು ನಾಟಕ ಆಡಿದ್ಲು ಗೊತ್ತ? ಇವಳ ನೌಟಂಕಿ ಆಟದಲ್ಲಿ ಖಾಕಿ ಎಡವಟ್ಟು ಮಾಡಿದ್ದು ಹೇಗೆ? ಸಣ್ಣ ಸುಳಿವು ಸಿಕ್ಕರೆ ಸಾಕು ಕಿಡಿ ಕೇಸನ್ನೇ ಭೇದಿಸುವಷ್ಟು ಚಾಕಚಕ್ಯತೆ ಇರೋ ಪೊಲೀಸರೇ ಈ ಬಾಲೆಯ ಕೇಸ್ನಲ್ಲಿ ಬೇಜವಾಬ್ದಾರಿ ತೋರಿದ್ದು ಹೇಗೆ? ಆ ರಾತ್ರಿ ನಡೆದಿದ್ದೇನು ಅನ್ನೋ ಇಂಟ್ರೆಸ್ಟಿಂಗ್ ಕಹಾನಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೇವೆ ನೋಡಿ. ಕೊಂದಿದ್ದು ಲವ್ವರ್, ಪಾಪದ ಮೂಟೆ ಹೊತ್ತಿದ್ದು ಸುಂದರಿ. ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯಾದ ಹೊಸಕೋಟೆ ಮೂಲದವಳೆ. ಖಾಸಗಿ ಕಾಲೇಜ್ನಲ್ಲಿ ಲಾ ಮುಗಿಸಿದ್ದಳು. ಇವಳ ಕುಟುಂಬಸ್ಥರು ಏನ್ ಕಡಿಮೆ ಇಲ್ಲ ಬಿಡಿ, ದೊಡ್ಡ ಕುಳ. ಹೊಸಕೋಟೆಗಿಂತ ಶಿಡ್ಲಘಟ್ಟಾದ ದಾರಿಯಲ್ಲಿ ಬರೋ 50 ಎಕರೆಯಷ್ಟು ಜಮೀನು ಹೊಂದಿರೋ ಜಮೀನ್ದಾರ ಮನೆತನದ ಹೆಣ್ಣು ಮಗಳೀಕೆ. ಮರ್ಯಾದಸ್ಥ ಕುಟುಂಬದಲ್ಲಿ ಬೆಳೆದಿದ್ದವಳು. ಆದರೆ ಈಕೆಯ ನೀಚ ಕೆಲಸಕ್ಕೆ, ಈಕೆ ಎಸಗಿರೋ ಮಣ್ ತಿನ್ನೋ ಕೆಲಸಕ್ಕೆ ಎಲ್ಲರೂ ತಲೆ ತಗ್ಗಿಸುವಂತಾಗಿದೆ. ಯಾಕಂದ್ರೆ ಹೆತ್ತ ಮಗಳನ್ನೇ ಸಮಾಧಿ ಮಾಡಿ ಆ ಸತ್ಯವನ್ನ ಮುಚ್ಚಿ ಹಾಕೋಕೆ ಏನೆಲ್ಲ ಮಾಡಬೇಕೋ ಎಲ್ಲವನ್ನೂ ಮಾಡಿರೋ ಪ್ರಿಯಾಂಕ. 9 ತಿಂಗಳು ಹೊತ್ತು ಹೆತ್ತು ಸಾಕಿಸಲು ಇದ್ದಳು. 2 ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಿದ್ಲು. ಅವರಿಬ್ಬರಲ್ಲಿ ವೆನ್ನಿಲಾ ಅನ್ನೋ 5 ವರ್ಷದ 6 ತಿಂಗಳ ಹೆಣ್ಣು ಮಗಳು ಈಕೆಯನ್ನ ತುಂಬಾನೇ ಹಚ್ಕೊಂಡಿದ್ಲು. ಎಲ್ದೇ ಹೋದ್ರು ಅಮ್ಮ ಅಮ್ಮ ಅಂತ ಹಿಂದೆ ಹೋಗ್ತಿದ್ಲು. ಇಂತಹ ಮಗಳಿಗೆ ಸಣ್ಣ ಮುಳ್ಳು ಚುಚ್ಚಿದ್ರು. ತಾಯಿ ಎನ್ನಿಸಿಕೊಂಡಿದ್ದವಳು ತಡೆದುಕೊಳ್ಳಲ್ಲ, ಮಗಳಿಗಿಂತ ಹೆಚ್ಚಾಗಿಯೇ ದುಃಖ ಪಡ್ತಾಳೆ. ಆದರೆ ಈಗ ಈಕೆಯೇ ಕಟುಕಿಯಾಗೋಗಿದ್ದಾಳೆ. ಮಗಳ ಸಾವಿನ ಸತ್ಯವನ್ನೇ ಸಮಾಧಿ ಮಾಡಿದ್ದಾಳೆ.
ಇಂತಹ ಘೋರ ನಿರ್ಧಾರ ಮಾಡಿದ್ದಾದ್ರೂ ಯಾಕೆ ಗೊತ್ತಾ? ಲವ್ವರ್ ಬಾಯ್ ಪ್ರಿಯಾಂಕಾಳ ಮನಮೆಚ್ಚಿದ ಪುರುಷನಿಗಾಗಿ. ಪ್ರಿಯಾಂಕಾಳ ಡಾಂಕಿ ಗೀತನೇ ನೋಡಿ, ಈ ಮನಮೋಹನನೇ. ಮೋಹನ್ ಅಂತ ಹೆಸರಿಟ್ಕೊಂಡು ಪ್ರಿಯಾಂಕಾಳಿಗಾಗಿ ಹೆಂಡತಿ ಹಾಗೂ 3 ಮಕ್ಕಳನ್ನ ದೂರ ಮಾಡಿಕೊಂಡಿದ್ದ. ತಾನೊಬ್ಬ ಬಿಲಿಯನಿಯರ್ ಅಂತ ಹೇಳ್ಕೊಂಡು ಪ್ರಿಯಾಂಕಾಳನ್ನ ಪಟಾಯಿಸ್ಕೊಂಡು ಪ್ರಿಯಾಂಕಾಳ ಮಗಳನ್ನ ಕೊಲೆ ಮಾಡಿರೋ ಕೊಲೆಗಡುಕನೀತ. ಇವನಿಗಾಗಿ ಪ್ರಿಯಾಂಕಾ ಎಂತಹ ಡ್ರಾಮಾ ಮಾಡಿದ್ಲು ಅಂದ್ರೆ, ಮಗಳನ್ನ ಕೊಲೆ ಮಾಡಿದ್ದಾನೆ, ಮಗಳನ್ನ ಸಾಯಿಸಿದ್ದಾನೆ ಅಂತ ಗೊತ್ತಿದ್ರು ಸಹ ಲವ್ವರ್ಗಾಗಿ ಥೇಟ್ ಸಿನಿಮಾ ಸ್ಟೈಲಿನಲ್ಲಿ ಎಲ್ಲ ಸಾಕ್ಷ್ಯಗಳನ್ನ ನಾಶ ಮಾಡಿದ್ಲು. ಇಲ್ಲಿ ಸತ್ತಿರೋದು ತನ್ನ ಮಗಳು, ತನ್ನ ರಕ್ತ ಹಂಚಿಕೊಂಡು ಹುಟ್ಟಿರೋ ಮಗಳು, ತಾನು ಹೆತ್ತು ಹೊತ್ತು ಸಾಕಿರೋ ಮಗಳು ಅನ್ನೋದನ್ನು ಮರೆತು ಈ ಮದನ ಮೋಹನನಿಗಾಗಿ ಮಗಳ ಹತ್ಯೆ ಕೇಸನ್ನೇ ಸಮಾಧಿ ಮಾಡಿಟ್ಟಿದ್ಲು. ಈ ವೆನ್ನೆಲ ಹತ್ಯೆ ಕೇಸ್ನಲ್ಲಿ ಪ್ರಿಯಾಂಕಾಳ ತಾಳಕ್ಕೆ ಪೊಲೀಸರು ಸಹ ಕುಣಿದಿದ್ರು ಅನ್ನೋದು ಗೊತ್ತಾಗ್ತಿದೆ. ನ್ಯಾಯ ಕೊಡಿಸಬೇಕಿದ್ದವರೇ ಸತ್ಯ ಸಮಾಧಿ ಮಾಡೋಕೆ ಲಾಯರ್ ಪ್ರಿಯಾಂಕಾಳ ಜೊತೆ ಸೇರಿದ್ರು. ಇಂತಹ ಪ್ರಿಯಾಂಕಾಳ ಆಟ ಸತ್ಯ ಸಮಾಧಿ ಮಾಡುವ ಪ್ಲಾನ್ ನಲ್ಲಿ ಪೊಲೀಸರ ಪಾತ್ರ ಏನಿತ್ತು ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ ಕಣ್ರಿ. ಪ್ರಿಯಾಂಕಾ ಪರಾರಿ, ಪೊಲೀಸರೇ ನೆರವಾದ್ರ. 18 ವರ್ಷಗಳ ಹಿಂದೆಯೇ ಈ ಪ್ರಿಯಾಂಕಾ ಹಾಗೂ ಪ್ರವೀಣ್ ನಡುವೆ ಮದುವೆಯಾಗಿತ್ತು. 18 ವರ್ಷ ಸಂಸಾರನೂ ಮಾಡಿದ್ಲು. ಇಂಟರ್ನ್ಯಾಷನಲ್ ಸ್ಕೂಲ್ ಓಪನ್ ಮಾಡಿ ಅದೇ ಸ್ಕೂಲಿನಲ್ಲಿ ಈ ಪ್ರವೀಣ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದ. ಗಂಡನೊಂದಿಗೆ ಸ್ಮೈಲ್ ಕೊಟ್ಕೊಂಡು ಸಂಸಾರ ಸಾಗಿಸಿಕೊಂಡು ಬಂದಿದ್ಲು ಪ್ರಿಯಾಂಕಾ. ಆದರೆ 40 ವರ್ಷ ವಯಸ್ಸಿನಲ್ಲೇ ಇನ್ನೇನು ಗಂಡ ಹಾಗೂ ಮಕ್ಕಳೇ ಸರ್ವಸ್ವ ಎನ್ನಬೇಕಿದ್ದವಳು ಶಾಕ್ ಕೊಟ್ಟಿದ್ಲು. ಕಾಲೇಜ್ ಲವ್ವರ್ ಸಿಗ್ತಾ ಇದ್ದ ಹಾಗೆ ಗಂಡನಿಗೆ ಮರೆ ಮಾಚೋಕೆ ಶುರು ಮಾಡಿದ್ದಾಳೆ. ಸೋಲೋ ಟ್ರಿಪ್ ಅಂತ ಹೊರಗಡೆಗೆ ಹೋಗಿ ಈ ಮದನ ಮೋಹನನ್ನ ಮದುವೆಯಾಗಿ ವಾಪಸ್ ಆಗಿದ್ಲು. ಅಲ್ಲದೆ ಹನಿಮೂನ್ ಕೂಡ ಮುಗಿಸ್ಕೊಂಡು ಬಂದಿದ್ದಾಳೆ. ಕೊನೆಗೆ ಗಂಡನಿಗೆ ಡಿವೋರ್ಸ್ ಕೊಡು ಅಂತ ಪೀಡಿಸಿದ್ದಾಳೆ. ಇಷ್ಟೇ ಅಲ್ಲ, ಗಂಡನನ್ನ ಬಿಟ್ಟು ಮೋಹನ್ನೊಂದಿಗೆ ಹೋಗಿದ್ಲು. ಸರ್, ಇವಳಿಗೆ ಮುಂಚೆನೇ ಈ ಮೋಹನ್ ಅನ್ನೋ ಹುಡುಗನ ಜೊತೆಗೆ ಪರಿಚಯ ಇದೆ ಅಂತ ಗೊತ್ತಾಗಿದ್ದೆ ನನಗೊಂದು 20 ದಿನ ಕೆಳಗೆ ಸರ್. ನಾನು ಯಾರ ಹಳೆ ಲವರು ಅಂತೇನೋ ಒಂದು ಸತಿ ಹೇಳಿದ್ಲು ನನಗೆ. ಏನೋ ಇರೋದು ಬಿಡೋಣ, ನಾವು 18 ವರ್ಷ ಮದುವೆ ಆದಮೇಲೆ ಏನಂತ ಸಂಶಯ ಪಡ್ತೀರ ಸರ್. ನಾನು ಸುಮ್ಮನೆ ಇದ್ದೆ. ಇವಳು 40 ವರ್ಷ ವಯಸ್ಸಿಗೆ ಹೋಗಿ ಅವನ ಜೊತೆ ಓಡೋಗ್ತೀನಿ, ಮಕ್ಕಳು ಮಾಡ್ಕೊತೀನಿ ಅಂತ ಇವು ಯಾರು ಕನಸಲ್ಲ ಅಂದ್ಕೊಂಡಿರ್ತಾರೆ ಸರ್. ಇದನ್ನು ನಮಗೆ ಗೊತ್ತಿರಲಿಲ್ಲ ಸರ್ ಇದೆಲ್ಲ. ಇವ್ರಿಗೂ ಸೆಕೆಂಡ್ ಇಯರ್ PUC ಅವನ ಜೊತೆ ಅಫೇರ್ ಇತ್ತು. ಕಳೆದ 6 ತಿಂಗಳ ಹಿಂದೆ ಗಂಡನಿಗೆ ಗೋಧಿ ಸೋಡಾ ಕೊಟ್ಟು ಮೋಹನ್ ಜೊತೆ ಈ ಪ್ರಿಯಾಂಕಾ ಕಾಡುಗೋಡಿಗೆ ಶಿಫ್ಟ್ ಆಗ್ತಾಳೆ. ದೊಡ್ಡ ಮಗಳನ್ನ ಗಂಡನೊಂದಿಗೆ ಬಿಟ್ಟು 2ನೇ ಮಗಳಾದ ವೆನ್ನೆಲಾಳನ್ನ ತನ್ನ ಜೊತೆಯಲ್ಲದೆ ಕರ್ಕೊಂಡು ಹೋಗಿದ್ಲು. ಈ ನಡುವೆ ಹೋದವಳು ಹಾಳಾಗೋಗ್ಲಿ, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಗಂಡ ಸುಮ್ಮನಿದ್ದ. ಆಗಾಗ ಚಿಕ್ಕ ಮಗಳನ್ನ ಭೇಟಿ ಮಾಡಿ ಮಾತನಾಡಿಸಿಕೊಂಡು ಬರ್ತಿದ್ದ. ಆದ್ರೆ ಮಾರ್ಚ್ 24ನೇ ತಾರೀಕು ವೆನ್ನೆಲಾಳನ್ನೇ ಈ ಮೋಹನ್ ಕೊಂದು ಹಾಕಿದ್ದ. ಪುಟ್ಟ ಕಂದಮ್ಮನನ್ನ ಹೊಡೆದು ಕೊಂದ ಮೋಹನ್ ನಂತರ ಈ ವಿಷಯವನ್ನ ಪ್ರಿಯಾಂಕಾಗೆ ಹೇಳಿದ್ದ. ಆಕಸ್ಮಿಕವಾಗಿ ಏನೋ ಆಗೋಯ್ತು, ಏನ್ ಮಾಡೋಣ ಅಂತ ಪ್ರಿಯಾಂಕಾಳ ಮುಂದೆ ಕಥೆ ಕಟ್ಟಿದ್ದ ಮೋಹನ್. ಆಗ ಮಗಳ ಹೆಣವನ್ನ ಏನು ಮಾಡಬೇಕು, ಸಾಕ್ಷಿಗಳನ್ನ ಹೇಗೆ ನಾಶ ಮಾಡಬೇಕು, ಮಗಳು ಸತ್ರು ಪರವಾಗಿಲ್ಲ, ತಾವು ಹೇಗೆ ಬಚಾವಾಗಬೇಕು ಅಂತ ಪ್ಲಾನ್ ಮಾಡಿದ್ದು ಮಾತ್ರ ಈ ಪರಮ ಪಾಪಿ ತಾಯಿ ಪ್ರಿಯಾಂಕಾ. ಕಾರಿನಲ್ಲಿ ಕೊಲೆ, ಮನೆಯಲ್ಲಿ ಸಾಕ್ಷಿ ನಾಶ. ಅದು ಕಳೆದ ಮಾರ್ಚ್ 21ನೇ ತಾರೀಕು. ಶೋಕಿಗಾಗಿ ಗಂಡನನ್ನ ಬಿಟ್ಟು ಬಂದಿದ್ದ ಈ ಪ್ರಿಯಾಂಕಾ ಹಾಗೂ ಆಕೆಯ ಲವ್ವರ್ ಮೋಹನ್ ಮದುರೈಗೆ 3 ದಿನಗಳ ಕಾಲ ಪ್ರವಾಸಕ್ಕೆಂದು ಹೋಗಿದ್ರು. ದೇವರ ದರ್ಶನ ಮುಗಿಸಿಕೊಂಡು ಮಾರ್ಚ್ 24ನೇ ತಾರೀಕು ಬೆಂಗಳೂರಿಗೆ ವಾಪಸ್ ಆಗಿದ್ರು. ಆವತ್ತು ರಾತ್ರಿ 8 ಗಂಟೆಗೆ ಇಂದಿರಾನಗರದಲ್ಲಿ ಶಾಪಿಂಗ್ ಮಾಡೋಕೆ ಅಂತ ಈ ಪ್ರಿಯಾಂಕಾ ಹೋಗಿದ್ದಾಳೆ. ಪ್ರಿಯಾಂಕಾ ಶಾಪಿಂಗ್ ಮಾಲ್ ಒಳಗೆ ಹೋದಾಗ ಹೊರಗಡೆ ಕಾರಿನಲ್ಲಿ ಮೋಹನ್ ಹಾಗೂ ಮಗು ವೆನ್ನಿಲಾ ಮಾತ್ರ ಆಗಿದ್ರು. ಆಗ್ಲೇ ನೋಡಿ ಮಗುವಿನ ಹೆಣ ಬೀಳಿಸಿದ್ದು ಈ ಪ್ರಿಯಾಂಕಾಳ ಪ್ರಿಯತಮ ಮೋಹನ. ಕಾರಿನಲ್ಲಿ ಕೂತಿದ್ದ ಮಗು ವೆನ್ನಿಲಾ ಐಸ್ ಕ್ರೀಮ್ ತಿನ್ನಬೇಕು ಅಂತ ಕೇಳಿದೆ. ಆಗ ಐಸ್ ಕ್ರೀಮ್ ತಂದು ಕೊಟ್ಟಿದ್ದ. ಆದರೆ ಆ ಐಸ್ ಕ್ರೀಮ್ ಬೇಡ,
ಬೇರೆ ಐಸ್ ಕ್ರೀಮ್ ಬೇಕು ಅಂತ ಮಗು ಪಟ್ಟು ಹಿಡಿದು ಅಳೋಕೆ ಶುರು ಮಾಡಿತ್ತು. ಆ ಅಳು ಕೇಳಿ ಮೋಹನನ ಸಿಟ್ಟು ನೆತ್ತಿಗೇರಿತ್ತು. ಆ ಸಿಟ್ಟಲ್ದೆ ತನ್ನ ಕಾಲಿಂದ ಮಗುವಿನ ಹೊಟ್ಟೆ ಭಾಗಕ್ಕೆ ಒದ್ದಿದ್ದಾನೆ. ಆ ಏಟಿಗೆ ಹಸುಗೂಸು ವಿಲವಿಲ ಅಂತ ಒದ್ದಾಡಿತ್ತು, ನರಳಾಡಿತ್ತು. ನಂತರ ಮಗುವಿನ ಕಿರುಚಾಟ ಹೊರಗಡೆ ಕೇಳಿಸಿದ್ರೆ ಸಮಸ್ಯೆ ಆಗತ್ತೆ ಅಂತ ಭಾವಿಸಿದ ಮೋಹನ್ ತನ್ನ 2 ಕೈಗಳಿಂದ ಮಗುವಿನ ಬಾಯಿ ಮತ್ತು ಮೂಗನ್ನ ಒತ್ತಿ ಹಿಡಿದಿದ್ದ. ಈ ವೇಳೆ ಉಸಿರಾಡೋಕೆ ಸಾಧ್ಯವಾಗದೆ ಸೀಟಿನ ಮೇಲೆಗೆ ಪ್ರಾಣ ಬಿಟ್ಟಿದ್ದಳು ವೆನ್ನಿಲ. ಡಾಕ್ಟರ್ ಮುಂದೆ ಡ್ರಾಮಾ, ಖಾಕಿ ಜೊತೆ ಡೀಲಿಂಗ್. ಶಾಪಿಂಗ್ ಮುಗಿಸಿ ಕಾರಿನ ಬಳಿ ವಾಪಸಾಗಿದ್ದ ಪ್ರಿಯಾಂಕಾಗೆ ಈ ಮೋಹನ್ ಬೇರೆಯದ್ದೇ ಕತೆ ಹೇಳಿದ್ದ. ಆಕಸ್ಮಿಕವಾಗಿ ಗೇಟು ಬಿದ್ದು ಮಗು ಸತ್ತು ಹೋಗಿದೆ ಅಂತ ಬೊಗಳೆ ಬಿಟ್ಟಿದ್ದ. ಆ ಬಳಿಕ ಸೀದಾ ಕಾರಿನಲ್ಲಿ ಕಾಡುಗೋಡಿಯ ತಮ್ಮ ವಿಲ್ಲಾಗೆ ಇಬ್ಬರು ಬಂದಿದ್ದಾರೆ. ಯಾರಿಗೂ ಡೌಟ್ ಬರಬಾರದು ಅಂತ ಮಗು ಮಲಗಿರೋ ರೀತಿ ಭುಜದ ಮೇಲೆ ಮಲಗಿಸಿಕೊಂಡು ವಿಲ್ಲಾ ಒಳಗೆ ಹೋಗಿದ್ರು. ರಾತ್ರಿ ಪೂರ್ತಿ ಸಾಕ್ಷಿ ನಾಶದ ಸಂಚನ್ನ ರೂಪಿಸಿದ್ದಾರೆ. ಮಗುವಿನ ಬಟ್ಟೆ ಚೇಂಜ್ ಮಾಡಿ ಬೆಳಗ್ಗೆ ಆಸ್ಪತ್ರೆಗೆ ಮಗುವನ್ನ ಹೊತ್ತುಕೊಂಡು ಹೋಗಿ ವೈದ್ಯರ ಮುಂದೆ ಮತ್ತೊಂದು ಕಥೆ ಕಟ್ಟಿದ್ರು. ರಾತ್ರಿ ಮಲಗಿದ್ದ ಮಗು ಎದ್ದಿಲ್ಲ, ಮೆಟ್ಟಿಲ ಮೇಲಿಂದ ಬಿದ್ದಿದೆ ಅಂತ ಸುಳ್ಳು ಹೇಳ್ತಾರೆ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಇದು ಪಕ್ಕಾ ಕೊಲೆ ಅನ್ನೋದು ಗೊತ್ತಾಗಿತ್ತು. ಅಂದರೆ ಆ ಡಾಕ್ಟರ್ ಇದು ರಿಪೋರ್ಟ್ ಬರೆದಿರೋರು ಡಿಕ್ಷನರಿಯಲ್ಲಿ ಇರೋ ಎಲ್ಲ ವರ್ಡ್ಸ್ ಬಿಟ್ಬಿಟ್ಟು ಒಬ್ಲಿಟರೇಟೆಡ್ ಅಂತ ಯಾಕೆ ಯೂಸ್ ಮಾಡಿದ್ರು? ಅಂದರೆ ವರ್ಚುಲಿ ನಾನ್ ಎಕ್ಸಿಸ್ಟೆಂಟ್, ಅದು ಪುಡಿಯಾಗಿ ಹೋಗ್ಬಿಟ್ಟಿದೆ ಅಂತ ಅದು ಅವ್ರು ಆ ಥರ ಬರೆದಿದ್ದಾರೆ. ನನಗೆ ಅವಾಗ ನಾವು ಹೋಗಿ ಅವ್ರ ಸ್ಟೇಷನಲ್ಲಿ ಕೇಳಿದೆ, ಸರ್ ಏನು ಸರ್ ಹಿಂಗೆ ಬಂದೈತಲ್ಲ ರಿಪೋರ್ಟು ಅಂತ ಹೇಳಿದೆ. ಇಲ್ಲಪ್ಪ ಇನ್ನೂ FSL ರಿಪೋರ್ಟ್ ಬರೋದು ಬಾಕಿ ಐತೆ, ಆಮೇಲೆ ಇದು ಡಾಕ್ಟ್ರದ್ದು ಒಪಿನಿಯನ್ ಬರಬೇಕು, ಫೈನಲ್ ಒಪಿನಿಯನು. ಇದು ಬಂದಮೇಲೆ ಅದು ಏನಾಗುತ್ತೆ ಕೇಸ್ ಅಂತ ನೋಡ್ಕೊಂಬಿಟ್ಟು ಅದ್ರ ತಕ್ಕಂತೆ ತಿರುಗಿಸ್ತೀವಿ, ಅಲ್ಲಿ ತನಕ ಇದು UDR ಆಗೇ ಉಳ್ಕೊಳತ್ತೆ ಅಂತ ಎಲ್ಲ ಹೇಳಿದ್ರು. ಇಷ್ಟೆಲ್ಲ ನಡೆದಿದ್ರು, ಇಷ್ಟೆಲ್ಲ ಕ್ಲೂಗಳಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಮೂಗು ಬಾಯಿಯಿಂದ ರಕ್ತ ಬಂದಿರೋದು, ಉಸಿರಾಟದ ಸಮಸ್ಯೆಯಿಂದಲೇ ಮಗು ಸಾವನ್ನಪ್ಪಿರೋದು ಅನ್ನೋ ವಿಷಯ ಗೊತ್ತಾಗಿದೆ. ಹೊಟ್ಟೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ ಅಂತ ಉಲ್ಲೇಖಿಸಿದ್ರು ಸಹ ಪೊಲೀಸರು ಯಾಕೆ ತನಿಖೆಗೆ ಮುಂದಾಗಿಲ್ಲ? ಪೊಲೀಸರು ಯಾಕೆ ಪ್ರಿಯಾಂಕಾಳನ್ನ ಬಂಧಿಸಿಲ್ಲ? ಪೊಲೀಸರೇ ಬೇಜವಾಬ್ದಾರಿತನ ತೋರಿದ್ರ? ಹೀಗೆ 10 ಹಲವು ಪ್ರಶ್ನೆಗಳು ಎದ್ದಿವೆ. ಮಾರ್ಚ್ 25ರಂದು ದೂರು ದಾಖಲಾದರೂ ಸಹ ಪೊಲೀಸರು ಸೈಲೆಂಟ್ ಆಗಿದ್ಯಾಕೆ? ಲಿವ್ ಇನ್ ರಿಲೇಷನ್ನಲ್ಲಿದ್ದರು, ಇಬ್ಬರ ಮೇಲೆ ಅನುಮಾನ ಬರಲಿಲ್ವ? ಆರೋಪಿಗಳ ರಕ್ಷಣೆಗೆ ಪ್ರಯತ್ನ ಮಾಡಿದ್ರ ಪೊಲೀಸರು? ಪ್ರಿಯಾಂಕಾಳನ್ನ ಬಂಧಿಸದೆ ಪೊಲೀಸರು ಕಳ್ಳಾಟ ಆಡ್ತಿದ್ದಾರ? ತನಿಖೆ ತಡೆಗೆ ಪ್ರಭಾವ ಬೀರಲಾಗ್ತಿದ್ಯಾ? ವಿಳಂಬ ಆಗ್ತಿರೋದ್ ಯಾಕೆ? ಪ್ರಿಯಾಂಕಾ ನಿರೀಕ್ಷಣಾ ಜಾಮೀನು ಹಾಕಿದ್ರು, ಖಾಕಿ ಸೈಲೆಂಟ್. ನಿರೀಕ್ಷಣಾ ಜಾಮೀನಿಗೆ ಪೊಲೀಸರು ಆಕ್ಷೇಪಣೆ ಸಲ್ಲಿಸಲಿಲ್ಲ ಯಾಕೆ? ಡಿಜಿಟಲ್ ಯುಗದಲ್ಲೂ ಲೊಕೇಶನ್ ಟ್ರೇಸ್ ಮಾಡ್ತಿಲ್ಲ ಯಾಕೆ? ಪ್ರಿಯಾಂಕಾ ಎಲ್ದಿದ್ದಾಳೆ ಅಂತ ಗೊತ್ತಿದ್ರು ಬಂಧಿಸಲು ಹಿಂದೇಟ್ ಹಾಕ್ತಿದ್ದಾರ? ಹಣದ ಪ್ರಭಾವಕ್ಕೆ ಕೊಲೆ ಕೇಸ್ ಮುಚ್ಚುವ ಪ್ರಯತ್ನ ನಡೀತಿದ್ಯಾ ಅನ್ನೋ ಪ್ರಶ್ನೆಗಳು ಜನರಲ್ಲಿ ಮೂಡಿವೆ. ಇದು ಅನ್ಯಾಚುರಲ್ ಡೆತ್ ಅಲ್ಲ, ಇದು ಆಕ್ಸಿಡೆಂಟಲ್ ಡೆತ್ ಅಲ್ಲ, ಇದು ಮೋಸದ ಸಾವು, ದಿಸ್ ಈಸ್ ಮರ್ಡರ್, ಇದು ಹಾಮಿಸೈಡೇ ಅಂತ ಹೇಳ್ಬಿಟ್ರು ಸರ್ ನನಗೆ. ಆವಾಗ ನನಗೆ ತಲೆ ತಿರುಗೋಗ್ಬಿಡ್ತು, ನನಗೆ ಏನು ಮಾಡಬೇಕು ಅಂತಲೇ ತೋಚ್ತಾ ಇರಲಿಲ್ಲ ಸರ್. ಆಮೇಲೆ ಅವ್ರೇನು ಮಾಡಿದ್ರು, ನನ್ನ ಕಲೀಗ್ ಅವ್ರ ಜೊತೆಗೆ ಮೆಡಿಕಲ್ ಮಾಡಿದ್ದು ಅಂತೆ, ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ, ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು ಸರ್. ಅವರು ಕೊಟ್ಟರು 30ನೇ ತಾರೀಕು ಏಪ್ರಿಲ್ ಬನ್ನಿರಿ ಅಂತ ಹೇಳಿದ್ರು. ನಾವು ಹೋದೆ ಸರ್, ಆ ಟೈಮಿಗೆ ಹೋದ್ವಿ. ಇನ್ನು ಏನು ಅರಿಯದ ವೆನ್ನಿಲಾಳನ್ನ ಕೊಲೆ ಮಾಡಿರೋದು ಮಾರ್ಚ್ 24ರಂದು, ಆದರೆ FIR ಆಗಿರೋದು ಜೂನ್ 4ರಂದು. ಹಾಗಾದ್ರೆ FIR ಹಾಕಲು ಪೊಲೀಸರು ತಡ ಮಾಡಿದ್ಯಾಕೆ? FIR ಹಾಕದೆ ಬರೋಬ್ಬರಿ 2 ತಿಂಗಳು ಕಳ್ಳಾಟ ಆಡಿದ್ರ? ಮಗು ಕೊಲೆ ಕೇಸ್ನಲ್ಲಿ ಖಾಕಿ ಬೇಜವಾಬ್ದಾರಿತನ ತೋರಿಸಿದ್ರ? ಆರಂಭದಲ್ಲಿ ತನಿಖೆ ದಿಕ್ಕು ತಪ್ಪಿಸಿದ್ರ? ಪ್ರಿಯಾಂಕಾ ಎಸ್ಕೇಪ್ಗೆ ಪೊಲೀಸರ ನೆರವು ಸಿಕ್ಕಿತ್ತ? ಸಾಕ್ಷ್ಯನಾಶಕ್ಕೆ ಪೊಲೀಸರೇ ಅವಕಾಶ ಕೊಟ್ರ? ವರದಿ ಸಂಗ್ರಹಣೆಯಲ್ಲಿ ವಿಳಂಬ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ವೆನ್ನಿಲಾ ತಂದೆ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಟ್ಕೊಂಡು ಅಲೆದಾಡಿದಾಗ FIR ಮಾಡಿದ್ರು. ಆದರೆ ಈ ಕೆಲಸವನ್ನ ಮೊದಲೇ ಪೊಲೀಸರು ಯಾಕೆ ಮಾಡಿಲ್ಲ? ಸಣ್ಣ ಕ್ಲೂ ಸಿಕ್ಕರು ಬಿಡದ ಪೊಲೀಸರು ಇಷ್ಟೊಂದು ಸುಳಿವುಗಳಿದ್ರೂ ಸಹ ಯಾಕೆ ತನಿಖೆಗೆ ಮುಂದಾಗಿಲ್ಲ? ಪ್ರಿಯಾಂಕಾಳ ಜೊತೆ ಒಪ್ಪಂದ ಮಾಡಿಕೊಂಡಿದ್ರ ಅನ್ನೋ ಪ್ರಶ್ನೆಯೂ ಗೆದ್ದಿದೆ.
ಹೊರ ರಾಜ್ಯಕ್ಕೆ ಪಿಂಕಿ ಜೂ. ಪ್ರಿಯಾಂಕಾ ಲಾ ಓದಿರೋ ಮಹಿಳೆ. ಈಕೆಗೆ ಪೊಲೀಸರ ತನಿಖೆ ಹೇಗಿರುತ್ತೆ, ಪೊಲೀಸರ ಕಾರ್ಯಾಚರಣೆ ಹೇಗಿರುತ್ತೆ ಅನ್ನೋದು ಚೆನ್ನಾಗಿ ಗೊತ್ತು. ಹೀಗಾಗಿ ಪ್ರಿಯಾಂಕಾ ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗಿದ್ದಾಳೆ. ಸಣ್ಣ ಸುಳಿವು ಕೂಡ ಬಿಟ್ಟುಕೊಡದೆ ಆಟ ಆಡ್ತಿದ್ದಾಳೆ. ಪ್ರಿಯಕರ ಪೊಲೀಸರ ಬಲೆಗೆ ಬಿದ್ದಿದ್ರು. ಪ್ರಿಯಾಂಕಾ ಮಾತ್ರ ಕಾಣದಂತೆ ಮಾಯವಾಗಿದ್ದಾಳೆ. ಹೀಗಾಗಿ ರಾಜ್ಯದಲ್ಲಿ ಜಸ್ಟಿಸ್ ಫಾರ್ ವೆನ್ನಿಲಾ ಕೂಗು ಎದ್ದಿದೆ. ಈ ಕೂಗಿಗೆ ಪೊಲೀಸರು ಯಾವಾಗ ನ್ಯಾಯ ಕೊಡಿಸ್ತಾರೋ, ಸಮಾಧಿಯಾಗೋಗಿರೋ ಸತ್ಯವನ್ನ ಯಾವಾಗ ಹೊರಗಡೆ ತಂದು ಆ ಕಂದಮ್ಮಳ ಆತ್ಮಕ್ಕೆ ಶಾಂತಿ ಕೊಡ್ತಾರೋ ದೇವರೇ ಬಲ್ಲ.